ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ಮಾಡೋಕ್ಕೆ ಪುಂಡಿ ಸೊಪ್ಪನ್ನ ತೊಗೊಂಡು ನೀಟಾಗಿ ಸೋಸ್ಕೊಂಡು ನೀಟಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೋದು. ಸ್ವಲ್ಪ ಶೇಂಗಾ, ಸ್ವಲ್ಪ ಅಕ್ಕಿ, ಸ್ವಲ್ಪ ಗಟ್ಟಿ ಬರಲಿ ಅಂತ ಅಕ್ಕಿ ಹಾಕ್ಕೋತೀವಿ. ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ನೀರಿಟ್ಕೊಂಡು ಒಂದು 3-4 ವಿಸಲ್ ಹಾಕ್ಸ್ಕೋಬೇಕು. ವಿಸಲ್ ಹಾಕಿದ ಮೇಲೆ ಆ ಕೂಗಿರೋ ನೀರನ್ನೆಲ್ಲ ತೆಗೆದು ಮತ್ತೆ ನೀರು ಚೇಂಜ್ ಮಾಡಿ ಬೇರೆ ನೀರು ಹಾಕ್ಕೋಬೇಕು. ಹುಳಿ ಎಲ್ಲ ಹೋಗುತ್ತೆ. ಉಪ್ಪು ಮತ್ತು ಸಣ್ಣ ರವೆ, ಉಪ್ಪಿಟ್ಟಿನ ರವೆ ಹಾಕ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ತಿಕ್ನೆಸ್ ಬರುತ್ತೆ ಅಂತ. ಸ್ವಲ್ಪ ಬೆಲ್ಲ, ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಂಡು ನೀಟಾಗಿ ತಿರ್ಕೋಬೇಕು. ಮುದ್ದೆ ತಿರುಗ್ತೀವಲ್ಲ ಅದೇ ರೀತಿ ತಿರುಗಬೇಕು. ನೀವೆಷ್ಟು ಮಸ್ಕೊತಿರೋ ಅಷ್ಟು ಪುಂಡಿ ಪಲ್ಯ ಚೆನ್ನಾಗಿ ಬರುತ್ತೆ. ಈ ಕಡೆ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಆಮೇಲೆ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಕಲರಿಗೆ ಚೆನ್ನಾಗಿ ಕಾಣುತ್ತೆ ಅಂತ. ಮಾಡ್ಕೊಂಡಿರೋ ಒಗ್ಗರಣೆನ ಬೇಯಿಸ್ಕೊಂಡಿರೋ ಪುಂಡಿ ಪಲ್ಯಕ್ಕೆ ಹಾಕಿ ನೀಟಾಗಿ ಕೈ ಆಡಿದ್ರೆ ಪುಂಡಿ ಪಲ್ಯ ರೆಡಿ ಆಗುತ್ತೆ.